ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಪತ್ರಕರ್ತರ ಸಂಘದ ಸೋಮರಪೇಟೆ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಪತ್ರಿಕಾ ಭವನ ಸಭಾಂಗಣದಲ್ಲಿ ದತ್ತಿ ನಿಧಿ ಸ್ಥಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ HN ರವೀಂದ್ರ ಅವರು, ಕೊರೋನಾ, ಅತಿವೃಷ್ಟಿ, ಅನಾವೃಷ್ಟಿ ಸಂದರ್ಭ ಪತ್ರಕರ್ತರು ಸಲ್ಲಿಸಿದ ಸೇವೆ ಶ್ಲಾಘನೀಯ. ಪತ್ರಕರ್ತರು ದೇಶ ರಕ್ಷಣೆಗೆ ನಿಂತಿರುವ ಸೈನಿಕರಿಗೆ ಸಮಾನ. ಇಬ್ಬರ ಕೆಲಸಗಳು ತುಂಬ ಕ್ಲಿಷ್ಟಕರವಾಗಿದ್ದು ಅವರಿಗೆ ಗೌರವ ಸಲ್ಲಿಸುವುದು ಸಮಾಜದ ಕೆಲಸವಾಗಬೇಕೆಂದರು. ಈ ನಡುವೆ ರಾಜಕೀಯ ದುಮ್ಮಾನವನ್ನ ಪ್ರಸ್ತಾಪಿಸಿ ಮುಂಬರುವ MLA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜನರ ಆಶೀರ್ವಾದದಿಂದ ಗೆದ್ದು ಇಲ್ಲಿಂದ ರೈತರ ಸಮಸ್ಯೆ ಹಾಗೂ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಕೊಡಗಿನಲ್ಲಿ ಹುಟ್ಟಿದ ಕಾವೇರಿ ನದಿ ಅರಬ್ಬಿ ಸಮುದ್ರದ ಪಾಲಾಗ್ತಾ ಇದೆ. ಇದು ಇಲ್ಲಿಯ ಜನರಿಗೆ ಅನುಕೂಲವಾಗುವಂತೆ ಮಾಡ್ತೇನೆ. ನಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನ ಸಮಾಜ ಕಾರ್ಯಕ್ಕೆ ನೀಡಬೇಕು ಎಂದ ರವೀಂದ್ರ ಅವರು, ಪತ್ರಕರ್ತರ ಸಂಘದ ದತ್ತಿ ನಿಧಿ ಸ್ಥಾಪನೆಗಾಗಿ 50,000 ರೂಪಾಯಿ ದೇಣಿಗೆ ನೀಡಲಾಗುತ್ತೆ ಅಂತ ಘೋಷಿಸಿದರು. ವಾಕ್ಯದಲ್ಲಿ ಹೇಳುವಂಥದ್ದಾದರೆ ಸಮಾಜವನ್ನ ಒಳ್ಳೆಯ ದಾರಿಯತ್ತ ನಡೆಸುವಂಥ ಪತ್ರಕರ್ತರೆಲ್ಲರಿಗೂ, ವೇದಿಕೆ ಮೇಲಿದ್ದೀರಿ, ವೇದಿಕೆ ಮುಂಭಾಗದಲ್ಲಿ ಇವರಿಗೆಲ್ಲರಿಗೂ ವಂದಿಸುತ್ತಾ, ಪತ್ರಕರ್ತರ ಈಗಲೇ ನಾನು ಹೇಳಿದೆ ಅವರ ಉದ್ದೇಶ ಒಳ್ಳೆಯದಾಗಿರುತ್ತೆ. ಮೊದಲಿಂದಲೂ ನಾನು ಹೇಳ್ತಾ ಬರ್ತಾ ಇರೋದು, ಸಮಾಜದಲ್ಲಿ ಪತ್ರಕರ್ತರು ಯಾರು ಅಂತ ಹೇಳಿದ್ರೆ, ದೇಶದಲ್ಲಿ ಸೈನಿಕರಿಗೆ ಅಂತ ಗೌರವ ಇದೆಯೋ ಆ ಥರ ಗೌರವ ಪತ್ರಕರ್ತರಿಗೆ ಇರಲೇಬೇಕು, ಕೊಡಲೇಬೇಕು, ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಕರೋನಾ ಪರಿಸ್ಥಿತಿಯಲ್ಲಿ ಅಥವಾ ಕೊಡಗಿಗೆ ಬಂದೊದಗಿದೆ ಅಂತ ದುಸ್ತುತಿಯಲ್ಲಿ ಏನೇ ಆಗಿರಲಿ, ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಯಾವುದರಲ್ಲೇ ಆಗಿರಲಿ, ನಾವೆಲ್ಲ ಮನೆಯಲ್ಲಿ ಮುಚ್ಕೊಂಡು ಮಲ್ಕೊಂಡಿರ್ತೀವಿ. ಆದರೆ ಪತ್ರಕರ್ತರು ಬಿಸಿಲು, ಮಳೆ, ಚಳಿ ಅಥವಾ ಅಲ್ಲಿ ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನುವ ಸಮಯದಲ್ಲೂ ಅಲ್ಲಿ ಹೋಗಿ ವರದಿಗಳನ್ನ ಬಿತ್ತರಿಸ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ತಮಗೂ ಎಲ್ಲರ ಹಾಗೆ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮಂದಿರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಅದನ್ನೆಲ್ಲ ಬದಿಗಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಅಲ್ಲಿ ಪ್ರವಾಹ ಇರ್ಬೋದು ಅಥವಾ ಯುದ್ಧ ಇರ್ಬೋದು ಅಥವಾ ಲ್ಯಾಂಡ್ ಸ್ಲೈಡಿಂಗ್ ಇರ್ಬೋದು ಅಥವಾ ಕರೋನಾ ಇರ್ಬೋದು, ಅಂಥ ಪರಿಸ್ಥಿತಿಯಲ್ಲಿ ಅದು ಏನೇ ಆದರೂ ವಿಷಯಗಳನ್ನ ಸಮಾಜಕ್ಕೆ ತಲುಪಿಸಿರುವಂಥವರು ಪತ್ರಕರ್ತರು. ಹಾಗಾಗಿ ಅವರಿಗೆ ನನ್ನ 2 ಮೇಜರ್ ಕನ್ಸರ್ನ್ ಇರೋದು, ಒಂದು ಯೋಧರಿಗೆ, ಅದರಲ್ಲೂ ಮಾಜಿ ಯೋಧರಿಗೆ, 2ನೇದು ಪತ್ರಕರ್ತರಿಗೆ, 3ನೇದು ಪೊಲೀಸ್ ಸಿಬ್ಬಂದಿಗಳಿಗೆ. ಇವರೆಲ್ಲ ದೇಶಕ್ಕೋಸ್ಕರ ತುಂಬ ದುಡಿತಾ ಇದ್ದಾರೆ. ಆದರೆ ಒಂದೇ ಒಂದು ನಾನು ನಮ್ಮ ಯುವಕರಲ್ಲೆಲ್ಲ ಹೇಳ್ತಾ ಇರೋದೇನಂತ ಹೇಳಿದ್ರೆ, ನ್ಯಾಯ, ನಿಷ್ಠುರತೆ ಮತ್ತು ಒಳ್ಳೆಯ ಮಾರ್ಗದರ್ಶನ ಇರಬೇಕು. ನಾನು ಯಾರಿಗೆ ಹೇಳೋದು, ಇವಾಗ ಯುವಕರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೈ ಸರಿ ಇದ್ದರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿ ಇದ್ದರೆ ಕೈ ಸರಿ ಇಲ್ಲ. ಹಾಗಾಗಿ ಅವರು ಸಮಾಜವನ್ನು ಒಂದು ದುಸ್ಥಿತಿಗೆ ಎಳಿತಾ ಇದ್ದಾರೆ. ಈವಾಗಲೇ ನನ್ನ ಕಣ್ಣು ಮುಂದೆ ಕಾಣ್ಕೊತಾ ಇದ್ದೀನಿ. ನಂತರ ಮಾತನಾಡಿದ ಹಿರಿಯ ವಕೀಲ ಈಶ್ವರಚಂದ್ರ ಸಾಗರ್, ಪತ್ರಕರ್ತರು ಸಮಾಜದ ಕಣ್ಣುಗಳಿದ್ದಂತೆ. ಕೊಡಗಿನ ಪತ್ರಿಕೋದ್ಯಮಕ್ಕೆ ಉತ್ತಮ ಹೆಸರಿದೆ, ಇದನ್ನು ಉಳಿಸಿಕೊಂಡು ಹೋಗಬೇಕು. ತಾಲೂಕು ಸಂಘದ ದತ್ತಿ ನಿಧಿಗೆ ನಮ್ಮ ತಂದೆ ದಿವಂಗತ ಬಸಪ್ಪ ಅವರ ಹೆಸರಲ್ಲಿ 25,000 ನೀಡಲಾಗುವುದೆಂದು ತಿಳಿಸಿದರು. ನಿಮ್ಮ ಇಷ್ಟ ಬಂದಿದ್ದು ಮಾಡಿ, ಯಾಕೆಂದ್ರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ 100% ಭರವಸೆ ಇದೆ. ಅದು ಸದ್ವಿನಿಯೋಗ ಆಗುತ್ತೆ ಅಂತ ನನಗೆ ಗೊತ್ತು. ಅದರಲ್ಲಿ ಯಾವುದೇ ರೀತಿಯ ದುರುಪಯೋಗದ ಪ್ರಶ್ನೆ ಇಲ್ಲವೇ ಇಲ್ಲ. ಕೈಯಿಂದ ನಿಮಗೆ ಎಷ್ಟೋ ಖರ್ಚಾಗಿರ್ತದೆ. ನಮ್ಮ ಕಡೆ ಬರಬೇಕು, ಅವರ ಕಡೆ ಬರಬೇಕು, ಪೆಟ್ರೋಲ್ ನೀವೇ ಹಾಕಬೇಕು, ಓಡಾಡಬೇಕು, ಕಲಿಸಬೇಕು. ಅದರಿಂದ ನೀವೇ ತೀರ್ಮಾನ ಮಾಡಿ ಯಾವ ವಿಷಯಕ್ಕೆ ಅಂತ. ನೀವು ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ, ನಾನೇ ತಲೆ ಬರ್ತೀನಿ.
ಅದೊಂದು ಅವಕಾಶ ಕೊಟ್ಟಿರೋ ವಿಧಾನ ಕೊಡಲಿಕ್ಕೆ ಅದಕ್ಕೆ ನಿಮಗೆ ನನ್ನ ವಂದನೆಗಳು. ತಾಲೂಕು ಸಂಘದ ದತ್ತಿ ನಿಧಿಗೆ ತಾಲೂಕು ಅಧ್ಯಕ್ಷ ಹರೀಶ್ ಕುಮಾರ್ ತಮ್ಮ ತಂದೆ ರಾಮೇಗೌಡರ ಹೆಸರಲ್ಲಿ, ಜಿಲ್ಲಾ ಉಪಾಧ್ಯಕ್ಷ ತೇಲಪಂಡ ಕವನ್ ಕಾರ್ಯಪ್ಪ ಅವರು ತಮ್ಮ ತಂದೆ ತೇಲಪಂಡ ಸೋಮಣ್ಣ ಅವರ ಹೆಸರಲ್ಲಿ, ಜಿಲ್ಲಾ ಸಂಘದ ಸ್ಥಾಪಕ ಅಧ್ಯಕ್ಷ ಮುರಳೀಧರ್ ಅವರು ತಮ್ಮ ತಂದೆ ಅಪ್ಪಸ್ವಾಮಿ ಅವರ ಹೆಸರಲ್ಲಿ, ಲೋಕೇಶ್ ಸಾಗರ್ ಅವರು ತಮ್ಮ ತಂದೆ ಸುಬ್ಬಯ್ಯಗೌಡ ಅವರ ಹೆಸರಲ್ಲಿ ಹಾಗೂ ಕುರಿನ ಯಶಸ್ವಿನಿ ಚಂದ್ರಕಾಂತ್ ಅವರು ತಮ್ಮ ತಂದೆ ದಿವಂಗತ ತಿಮ್ಮಪ್ಪ ಅವರ ಹೆಸರಲ್ಲಿ ದತ್ತಿ ನಿಧಿಯನ್ನು ಸ್ಥಾಪಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಾಲೂಕು ಘಟಕದ ಅಧ್ಯಕ್ಷ ಎಚ್ಆರ್ ಹರೀಶ್ ಕುಮಾರ್ ವಹಿಸಿದ್ರು. ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್ಎ ಮುರಳೀಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಕವನ್ ಕಾರ್ಯಪ್ಪ ಹಾಜರಿದ್ದರು. ಸಂಘದ ಕಾರ್ಯದರ್ಶಿ ಡಿಪಿ ಲೋಕೇಶ್ ಸ್ವಾಗತಿಸಿದರು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಲ್ಲಿಸಿದ ಸಮಾಜಮುಖಿ ಕೆಲಸಗಳಿಗಾಗಿ ಜಿ ವಾಹಿನಿಯ ಯುವರತ್ನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಜೆಸಿ ರತ್ನ ಪ್ರಶಸ್ತಿಗೆ ಭಾಜನರಾದ ಹರಪಳ್ಳಿ ರವೀಂದ್ರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಡಿಕೇರಿ ಕೊಡವ ಸಮಾಜದ ವತಿಯಿಂದ ಮಡಿಕೇರಿ ಕೊಡವ ಸಮಾಜದ ಸಭಾಂಗಣದಲ್ಲಿ ಕೈಲ್ಪೋಳ್ದ ಆಚರಣೆಯನ್ನ ಮಾಡಲಾಯಿತು. ಸಮಾಜದ ಅಧ್ಯಕ್ಷರಾದ ಮಂಡುವಂಡ ಪಿ ಮುತ್ತಪ್ಪ ಅವರು ಆಯುಧ ಪೂಜೆಯನ್ನ ಸಲ್ಲಿಸಿದರು. ವೀರ ಪರಂಪರೆಯ ನಾಡಿನಲ್ಲಿ ಆಯುಧ ಪೂಜೆಯ ಸಂಪ್ರದಾಯಕ್ಕೆ ವಿಶೇಷ ಆದ್ಯತೆ ಇದ್ದು, ಸೆಪ್ಟೆಂಬರ್ 3ರಂದು ಹೆಚ್ಚಿನೆಡೆ ಕೈಲ್ಪೋಳ್ದ ನಮ್ಮೆಯನ್ನ ಆಚರಿಸಲಾಗಿದೆ. ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೆಯನ್ನ ಮಾಡಲಾಗ್ತಾ ಇದೆ ಎಂದರು. ಕೋವಿ ಒಡಿಕತ್ತಿಯನ್ನ ನೀಡುವ ಮೂಲಕ ಎಲ್ಲರಿಗೂ ಒಳಿತನ್ನ ಮಾಡಲೆಂದು ಬೇಡಿಕೊಂಡರು. ಇದು ಹೋದನ ಅದು ಆಫ್ ಆಯ್ತಲ್ಲ. ಗಣಪನಿಗೆ ಸುಂದರಾರತಿ, ಕಾಶಿಗಂಗೆ ಕಾವೇರಿಗೆ ತೀರ್ಥದಾರತಿ, ತಾರತಿ ಜಯ ಮಂಗಳಾರತಿ. ಬಂಡಾರಪಟ್ಟಿ ಕೊಟ್ಟರೆ ಎಲ್ಲರೂ ಅಲ್ಲಿ ಕರವಾರ ಬಂಡಾರಪಟ್ಟಿ ಸಮಾಜದ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದ ಪುರುಷರು ಹಾಗೂ ಮಹಿಳೆಯರು ತೆಂಗಿನಕಾಯಿಗೆ ಗುಂಡು ಹೊಡೆದರು.
ನಂತರ ವಿವಿಧ ಕ್ರೀಡೆಯಿಂದ ಆಯೋಜಿಸಲಾಗಿ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಸಮಾಜದ ಉಪಾಧ್ಯಕ್ಷರಾದ ಕೇಕಡ ವಿಜು ದೇವಯ್ಯ, ಗೌರವ ಕಾರ್ಯದರ್ಶಿ ಕನ್ನಂಡ ಸಂಪತ್ ಕುಮಾರ್, ಜಂಟಿ ಕಾರ್ಯದರ್ಶಿ ನಂದಿ ನೆರವಂಡ ದಿನೇಶ್, ನಿರ್ದೇಶಕರಾದ ಶಾಂತೆಯಂಡ ವಿಶಾಲ್ ಕಾರ್ಯಪ್ಪ, ಬಂಡೀರ ಸದಾ ಮುದ್ದಪ್ಪ, ಕಾಳಚಂಡ ಅಪ್ಪಣ್ಣ, ಮೂವೇರ ಜಯರಾಮ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. అమ్మ నుంచి అల్లికి పోయి వరకు నోట్రీనే అది వాపస్ రిపోర్ట్ అయ్యి ನಪ್ಪಕ್ಲುವಿನ ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ದಿನಾಚರಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಹಬ್ಬದ ಪೂರ್ವ ಸಿದ್ಧತೆಯಲ್ಲಿ ಮಾತೆಗೆ 9 ದಿನಗಳಿಂದ ನೋವೇನ ಪ್ರಾರ್ಥನೆ ಸಲ್ಲಿಸಿ ಕೊನೆಯ ದಿನದಂದು ಮೇರಿ ಮಾತೆಯಿಂದ ಪ್ರತಿಷ್ಠಾಪನೆ ಮಾಡಿ ಜಪಸರ ಮತ್ತು ನೋವೇನ ಪ್ರಾರ್ಥನೆ ಬಲಿಪೂಜೆಯಿಂದ ನೆರವೇರಿಸಲಾಯಿತು. ಮಾತೆಯ ಹಾಡಿನೊಂದಿಗೆ ಕ್ರೈಸ್ತ ಬಾಂಧವರು ಪುಷ್ಪಾರ್ಚನೆಯೊಂದಿಗೆ ಹಾಡಿ ಸಂಭ್ರಮಿಸಿದರು. ಈ ಸಂದರ್ಭ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಮಾತನಾಡಿ, ಮೇರಿ ಮಾತೆಯ ಆದರ್ಶಗಳನ್ನು ಪಾಲಿಸಿ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಎಂದ ಅವರು, ವೃದ್ಧಾಪಿ ತಂದೆ ತಾಯಿಗಳ ಸೇವೆ ಮಾಡುವುದರ ಜೊತೆಗೆ ತನ್ನ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಿ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು. ಪ್ರತಿಯೊಬ್ಬರೂ ಸುಸಂಸ್ಕೃತ ಮನೋಭಾವದೊಂದಿಗೆ ಉತ್ತಮ ಗುರಿಯನ್ನ ಬೆಳೆಸಿಕೊಳ್ಳಬೇಕೆಂದು ಶುಭ ಸಂದೇಶವನ್ನ ಸಾರಿದ್ರು. ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಬೇಕು, ದೇವರನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು, ನನ್ನ ವೃದ್ಧಾಪ್ಯ ತಂದೆ ತಾಯಿಗಳನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು, ನನ್ನ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಬೇಕು, ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅನ್ನುವಂತಹ ಆ ಒಂದು ಮನಸ್ಸು, ಆ ಒಂದು ಗುರಿ ನಮಗೆ ಬಂದಾಗ ಎಲ್ಲವೂ ಸಹ ಚೆನ್ನಾಗಿ ಹೋಗ್ತದೆ. ಆಗ ನಾವು ದೇವರ ಪ್ರೀತಿಗೆ ಪಾತ್ರರಾಗ್ತೇವೆ. ಆಗ ಇವತ್ತಿನ ಮೊದಲನೇ ವಾಚನದಲ್ಲಿ ಹೇಳುವಂತೆ ಎಲ್ಲವೂ ಸಹ ಸರಿಯಾಗಿ ನಡೀತದೆ, ಎಲ್ಲವೂ ಸಹ ಹಿತಕರವಾಗಿ ಪರಿಣಮಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅದನ್ನೇ ತಾಯಿ ಮರಿಯಮ್ಮನವರು ತಮ್ಮ ಇಡೀ ಜೀವಿತದ ಅವಧಿಯಲ್ಲಿ ಮಾಡಿದ್ರು. ಇವತ್ತು ಕೋಟ್ಯಾಂತರ ಜನರು ತಾಯಿ ಮರಿಯಮ್ಮನವರಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಮನಸ್ಸು, ಅವರು ತೆಗೆದುಕೊಳ್ತಾ ಇದ್ದಂತಹ ಒಳ್ಳೆಯ ನಿರ್ಧಾರಗಳು, ಅವರು ದೇವರೊಂದಿಗೆ ಅವರ ಸಂಬಂಧ, ಇವೆಲ್ಲವೂ ಸಹ ಅವರನ್ನ ಒಂದು ಒಳ್ಳೆಯ ಪರಿಪೂರ್ಣತೆಯ, ಒಂದು ಒಳ್ಳೆಯ ವ್ಯಕ್ತಿತ್ವದ ಮಹಿಳೆಯನ್ನಾಗಿ ಮಾಡಿದ್ರು. ಸಹೋದರ ಸಹೋದರಿಯರೇ,
ಇಲ್ಲಿ ನಮಗೆ ಶತ್ರು ನಾವೇನೆ ಅನೇಕ ಸಲ, ನನಗೆ ನಾವು ಒಳ್ಳೆಯದಾಗಬೇಕು ಅಂದ್ರೆ ಅದು ನಮ್ಮ ಕೈಲೇ ಇರೋದು, ಅಥವಾ ನಾವು ಕೆಟ್ಟ ದಾರಿಯಲ್ಲಿ ನಡಿಬೇಕು ಅಂದ್ರೆ ಅದು ಸಹ ನಮ್ಮ ಕೈಲೇ ಇರೋದು. ಅದಕ್ಕೆ ಸಂತ ಅಗಸ್ಟೀನರು ಹೇಳ್ತಾರೆ, ನನ್ನನ್ನು ಹೇಳದೆ ಕೇಳದೆ ಜನ್ಮ ಕೊಟ್ಟಂತಹ ದೇವರು ನನ್ನನ್ನು ಹೇಳದೆ ಕೇಳದೆ ಅವರು ರಕ್ಷಿಸಲು ಸಾಧ್ಯ ಇಲ್ಲ ಅನ್ನುವುದಾಗಿ. ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ, ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸ ಈ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು, ಪಾಲನಾ ಸಮಿತಿಯ ಸದಸ್ಯರು, ಯುವಕ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಪೊನ್ನಂಪೇಟೆ ಸಿಇಟಿ ಕಾಲೇಜಿನ ಎಐಎಂಎಲ್ ವಿಭಾಗದ ಆವಿನ್ಯಂ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಪರಮವೀರ ಚಕ್ರ ಪುರಸ್ಕೃತ ದಿವಂಗತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಹುಟ್ಟುಹಬ್ಬದ ಅಂಗವಾಗಿ ಶೌರ್ಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಕೊಡಗು ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ಯುದ್ಧ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ರಕ್ಷಣಾ ವಲಯದಲ್ಲಿ ತಂತ್ರಜ್ಞಾನವು ವಹಿಸ್ತಾ ಇರುವ ಪಾತ್ರ, ಶಿಸ್ತು ಮತ್ತು ನಾಯಕತ್ವದ ಅಗತ್ಯತೆಯ ಬಗ್ಗೆ ವಿವರಿಸಿದರು. ಅಲ್ಲದೆ ಇಂಜಿನಿಯರಿಂಗ್ ಬಳಿಕ ಸೇನೆಗೆ ಸೇರುವ ಅವಕಾಶಗಳು ಹಾಗೂ ಸೇನೆ ಸೇರೋದ್ರಿಂದ ದೊರೆಯುವ ಪ್ರಯೋಜನಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಜಿ ತಿಮ್ಮಯ್ಯ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಬೆಳೆಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವದ್ದಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಎಂಸಿ ಕಾರ್ಯಪ್ಪ, ವಿದ್ಯಾರ್ಥಿಗಳು ಸೇನೆಗೆ ಸೇರುವ ಮೂಲಕ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಈ ಸಂದರ್ಭ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎಂಐಎಂಎಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಬಿ ರಾಮಕೃಷ್ಣ, ವಿದ್ಯಾರ್ಥಿ ನಿಲಯದ ನೀಲಂ ತಿಮ್ಮಯ್ಯ ಮತ್ತು ವೆಂದೆಲ ಕಾರ್ಯಕ್ರಮ ನಿರ್ವಹಿಸಿದರು. ಗೋಣಿಕೊಪ್ಪಲಿನ ಸ್ಪೈಸ್ ರ್ಯಾಕ್ ಸಭಾಂಗಣದಲ್ಲಿ ಚಿರಿಯಪಂಡ ಕುಟುಂಬಸ್ಥರು ಪೊನ್ನಂಪೇಟೆ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಅಕ್ಟೋಬರ್ 2ರಿಂದ 5ರವರೆಗೆ ಆಯೋಜಿಸಲಾಗಿರುವ ಚಿರಿಯಪಂಡ ಕಪ್ ಕೊಡವ ಕೌಟುಂಬಿಕ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾವಳಿಯ ಲಾಂಛನವೊಂದ ಕುಟುಂಬದ ಹಿರಿಯರಾದ ಚಿರಿಯಪಂಡ ಸುಬ್ಬಯ್ಯ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಚಿರಿಯಪಂಡ ಉಮೇಶ್ ಹುತ್ತಪ್ಪ ಅವರು ಅನಾವರಣಗೊಳಿಸಿ ಬಳಿಕ ಮಾತನಾಡಿದ ಅವರು, ಪುರುಷರಿಗೆ ವಾಲಿಬಾಲ್ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದು, ಕ್ರೀಡಾಕೂಟದ ಲಾಂಛನವನ್ನು ಇಂದು ಬಿಡುಗಡೆ ಮಾಡಲಾಗಿದೆ. ಕುಟುಂಬದ ಪುರುಷರೊಂದಿಗೆ ಮಹಿಳೆಯರನ್ನು ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡಿದ್ದು, ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲು ಕುಟುಂಬಸ್ಥರು ಅಗತ್ಯ ಸಹಕಾರ ನೀಡಿದ್ದು, ಎಲ್ಲರೂ ಸೇರಿ ಮಾದರಿಯಾಗುವಂತೆ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದರು. ಇಂದಿತರ ಕಾರ್ಯಕ್ರಮ ಇನ್ನಿ ಬಪ್ಪಂತ ಕಾರ್ಯಕ್ರಮ ಅಕ್ಟೋಬರ್ 12 ತನಕ ನಡಪಂತ ವಾಲಿಬಾಲ್ ಥ್ರೋಬಾಲ್ ಟೂರ್ನಮೆಂಟ್ ನಂಗೆ ಚಿರಿಯಪಂಡ ಒಕ್ಕಡ ಕಾರಣಕ್ಕೆ ಡೊನೇಷನ್ ಕಲೆಕ್ಟ್ ಮಾಡಿದ್ದೆ. ನಂಗಡೆ ಸ್ಪಾನ್ಸರ್ ಮಾಡೋಣಕ್ಕೆ ನನಗೆಲ್ಲ ತೀರ್ಮಾನ ತಂದನಕ್ಕೆ ಕಾರ್ಬಾರ್ ಮಾಡಿ ನೋಡ್ರೆ ಅದೇ ಥರದ್ದೇ ನಂಗೆ ಅಂಗಡ ಓನ್ ಆಯಿತು. ಚಿರಿಯಪಂಡ ಒಕ್ಕ ಈ ಕೊಡಗಲು ಏಳಿ ಕಡೆ ನಡ್ತಿದ್ದೆ, ಮಿನಿಟ್ ವಾರ ತರ್ತೆ ಮತ್ತು ಈ ಸ್ಪೋರ್ಟ್ಸ್ ನಂಗೆ ನಡ್ತಿದ್ದಿಂತಲೇ ಈ ಕುರಿ ಇಗುತ್ತಪ್ಪ ಕಾಯರಮ್ಮೆ ನಂಗಡ ಒಕ್ಕದ ಎಲ್ಲರಿಗೂ ನಲ್ಲದು ಮಾಡಿದ್ದೆ. ಮೋಳಿಗೇರಿಸಿಕೊಂಡು ನಾನು ಇಗುತ್ತಪ್ಪ ಕಾಯರಮ್ಮಲ್ಲಿ ಬೋಡಿಯಲ್ಲಿ ಅಂದರೆ ನಂಗಡ ವಾಲಿಬಾಲ್ಗೆ ನಂಗೆ ಈ ಕಾಲತ್ರ
ಪ್ರೈಸ್ ಮನ್ನ ಡಿಕ್ಲೇರ್ ಮಾಡೋ 4 ಪ್ರೈಸ್ ಕೊಡ್ಬೇಕು ತೀರ್ಮಾನ ಮಾಡಿದ್ದೆ. ಬೆಂಜೆ 50 40 20 10 ಸರಿಯಾ? ಅಂದರೆ ಥ್ರೋಬಾಲ್ಗೆ 40 30 20 10 1000 40,000 30,000 20,000 10,000 इच्छे प्रैज म्हणजे बेजे बाकी ट्रॉफी गिफ्ट ಎಲ್ಲ ಆಯ್ಕೆ ದಾರಗಳೆಲ್ಲ ಕಳಿಕಾರ ದಾರ ಫಸ್ಟ್ ಟೀಮ್ ಆಯ್ಕೆಲ್ಲ ಟ್ರೋಫಿ ಇದೆ ಅದರ ಪೈಯ ಬೇವಾಡ ತಪ್ಪ ಅಂದರೆ ನಂಗೆ ಡೇಟ್ನ 15 25ಗೆ ತನಕ ಮಿನಿಗೆ ಬೇಚಿತ್ತು ಇನ್ನೊಂದು 10 ದಿವಸ ಜಾಸ್ತಿ ಬೇಚಿತ್ತು 5 ದಿವಸ ಅಂದರೆ ನಂಗೆ ಚಿರಿಪಣ ಒಕ್ಕಡ ಉತ್ತಮನೆ ವಿದ್ಯಾ ಜಗದೀಶ್ ನೋವು ಚಿರಿಪಣ ಒಕ್ಕಡ ஒரு பாட்டு எழுதிட்டு அவங்களே ரச்சனை ಮಾಡಿತ್ತು அவங்களே பாடித்து அவங்களுக்கும் ನಂಗಡ ಚಿರಿಪಣ ಒಕ್ಕಡ ಪರವಾಯ್ತು ಧನ್ಯವಾದ ಅರ್ಪಿಸಿದ್ರೆ ನಿಂಗ ತನು ಮನ ಧನ ಸಹಾಯ ಪೂರ್ತಿ ಗ್ರೌಂಡ್ ಎಲ್ಲ ನಿಂಗಳೇ ಕಾಕೊಂಡು ಓಡಿಕೊಳ್ಕೊಂಡು ಟೂರ್ನಮೆಂಟ್ನ ಚಾಯ್ತು ನಡೆಸಿದಾರೆ ನೋಡಿ ನಿಂಗಳೆಲ್ಲ ಬೈಂದಡೆ ನಾನು ತಕ್ಕ ನಿಪ್ಚಡಿ ಧನ್ಯವಾದ. ಕ್ರೀಡಾಕೂಟದ ಕಾರ್ಯದರ್ಶಿ ರಾಜ ನಂಜಪ್ಪ ಮಾತನಾಡಿ ದಾನಿಗಳ ಸಹಾಯ ಹಸ್ತವಿಲ್ಲದೆ ಕುಟುಂಬಸ್ಥರೆಲ್ಲ ಒಗ್ಗೂಡಿ ಕ್ರೀಡಾಕೂಟವನ್ನು ನಡೆಸುವಂತೆ ತೀರ್ಮಾನಿಸಿ ಆಯೋಜಿಸಲಾಗಿದೆ. ಪುರುಷರ ವಾಲಿಬಾಲ್ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 50,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ 40,000 ಮತ್ತು ಟ್ರೋಫಿ, ತೃತೀಯ ಬಹುಮಾನ 20,000 ಮತ್ತು 4ನೇ ಸ್ಥಾನ ಪಡೆದ ತಂಡಕ್ಕೆ 10,000 ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ 40,000, ದ್ವಿತೀಯ ಬಹುಮಾನ 30,000 ಹಾಗೂ ತೃತೀಯ ಬಹುಮಾನ 20,000, 4ನೇ ಬಹುಮಾನವಾಗಿ 10,000 ನೀಡಲಾಗುವುದೆಂದರು. ಅಲ್ಲದೆ ಕ್ರೀಡಾಕೂಟಕ್ಕೆ ಹೆಸರು ನೋಂದಾಯಿಸಿಕೊಳ್ಳಲು 5 ದಿನ ಹೆಚ್ಚಾಗಿ ಕಾಲಾವಕಾಶ ನೀಡಲಾಗಿದೆ ಎಂದರು. ಕ್ರೀಡಾಕೂಟ ಯಶಸ್ವಿಯಾಗಿ ಚಿರಿಯಪಂಡ ಮನೆತನದ ಹೆಸರು ಕ್ರೀಡೆಯಲ್ಲಿ ಹೆಸರುವಾಸಿಯಾಗಲಿ ಅಂತ ಶುಭ ಹಾರೈಸಿದರು. ವಾಲಿಬಾಲ್ ಇನ್ನು பொண்ணாக்களுக்கு த்ரோபால் 2 ಟೂರ್ನಮೆಂಟನ್ನು ಆಯೋಜನೆ ಮಾಡಿಕೊಂಡು ಅದಂಗೆ ಇಂದು ತಂಗೆಲ್ಲ ಕೂಡಿತುಳಿರ இந்த ದಿವಸ ಲೋಗೋ ನಂಗೆ ಇನ್ನು ರಿಲೀಸ್ ಮಾಡಿಕೊಂಡು ನಂಗಡ ಒಕ್ಕತ್ರ பெரியவனாய்த்து ಸುಬ್ಬಯ್ಯ அவங்க ಇಲ್ಲಿಲ್ಲ ಬ್ಯಾಂಗ್ಳೂರುಂಡು அவங்களோட அவங்க ಇಲ್ಲ ತಗೊಂಡು அவங்கள ಸ್ಥಾನತನ ನೆಕ್ಸ್ಟ್ ಇಲ್ಲಿ ಕಾಮ ಮಟ್ಟಿಗೆ ನಾನೇ ಕಾಂಬ பெரியவன் ಆಯ್ತಾ ನಾನು ಅದರ ತುಂಬಿ ಕಾರ್ಯಾಧ್ಯಕ್ಷರ ಅನ್ನೋದು ನೀನು ಕೇಳಿದ ಮೇಲೆ ನಾನು ಇಲ್ಲಿ ಅಂತ ಹೇಳ್ತೀವಿ ಇನ್ನದ ಮೀಟಿಂಗನ್ನು അങ്ങനെ ಕಾರ್ಯಾಧ್ಯಕ್ಷ ಆಯ್ತು ഞങ്ങളുടെ ಕಿರಿಯಪ್ಪಣ್ಣ ದೇವಯ್ಯ, ಟೂರ್ನಮೆಂಟ್ ಅಧ್ಯಕ್ಷರಾಗಿದ್ದ ರಾಕೇಶ್ ಪೋಯೆ, ಟೂರ್ನಮೆಂಟ್ ಉಪಾಧ್ಯಕ್ಷ ರಾಜಾ ನಂಜಪ್ಪ, ಸಿ ಎಚ್ ಚಂದಪ್ಪ, ಕಾರ್ಯದರ್ಶಿ ಆಯ್ತು ಪವನ್ ಬಿದ್ದಪ್ಪ. അങ്ങനെ ಮೊಮ್ಮಕ್ಕಳ ತಿಂಜಿ ನಂಗೆ ದಂಡ ಮೊಮ್ಮಕ್ಕಳ ಸಹ ಇಲ್ಲಿ ಕೂಟಿ ಎಣಿಸಿ ನಿಗಳೆಲ್ಲ ಒಕ್ಕಡ ಸಹಾಯ ಸಹಕಾರ ತುಂಬ ಇಕ್ಕಾಕಡೆ ಉಂಡು ಇನ್ನೂ ಅದನ್ನು ಬೈದಂಡು ಈ ಒಪ್ಪಂತ ಈ ಟೂರ್ನಮೆಂಟನ್ನು ತುಂಬ ಚಾಯೋಡೆ ஒரு மாதிரி ಆಯ್ತು ಇಲ್ಲಿ ನಡ್ತೋಕೆ ತಗಡೆಲ್ಲ ಸಹಾಯ ಸಹಕಾರ ಬೋರ್ಡೊಂದು ಕೊಟ್ಟು ಈ ಟೂರ್ನಮೆಂಟ್ಗೆ ಸಾಧಾರಣ ಅಂಗಡ ಒಕ್ಕದಿಂಜೆ ಒಕ್ಕಕಾರ ಎಲ್ಲ ಕೂಡಿತ್ತು ನಡ್ಕೊಂಡು ಅವ್ರು ತೀರ್ಮಾನ ನಡೆಯುತ್ತೆ ಮಾನ್ಸೂನ್ ಇಪ್ಪತ್ತು ಬಾಂಡ ಅಂದ್ರೆ ಅದರ ಪ್ರಕಾರ ತೊಂದರೆ ಆಯಡಿಲ್ಲ. ಎಲ್ಲರೂ ನಂಗಡ ಇನಿಜಿ ಪೋನ ಕಾಮನೆ ಮೂಡಿಯ ಐಗಳು ಸಹ ನಂಗ ಕಿರಿಪಟ್ಟ ಒಕ್ಕದಿಂಜಿ ಪೋನ ಈಗ ಐಗಳು ಸಹ ತುಂಬ ಸಹಾಯ ತಂದ್ರೆ ಎಲ್ಲಾಣ ಸಹಾಯಧನ ಅಪೇಕ್ಷೆ ಮಾಡುವ ನಿಂಗಡ ಸಹಾಯ ತನುಮನ ಧನ ಎಲ್ಲ ತುಳು ಸಹಾಯ ದಿಂಜಿತೆ ಈ ಟೂರ್ನಮೆಂಟ್ನ ನಂದೋಡೆ ஒரு ಎಕ್ಸಾಂಪಲ್ ಆಯ್ತು ಆಯ್ತಾ ನಡ್ಕೊಂಡು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡಿ. ಈ ಸಂದರ್ಭ ಪುತ್ತಮನೆ ವಿದ್ಯಾ ಜಗದೀಶ್ ಅವರು ಚಿರೇಪಂಡ ಕುಟುಂಬಸ್ಥರು ಏರ್ಪಡಿಸಿರುವ ಕ್ರೀಡಾಕೂಟದ ಯಶಸ್ಸಿಗೆ ತಾವೇ ರಚಿಸಿದ ಶೀರ್ಷಿಕೆ ಗೀತೆಯಿಂದ ಬಿಡುಗಡೆ ಮಾಡಿದರು. ಈ ಸಂದರ್ಭ ಚಿರೇಪಂಡ ಕುಟುಂಬದ ಉಪಾಧ್ಯಕ್ಷ ಚಿರೇಪಂಡ ಪಿ ನಾಣಯ್ಯ, ಕಾರ್ಯದರ್ಶಿ ಚಿರೇಪಂಡ ಎ ದೇವಯ್ಯ, ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. Hello.
ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಚನ್ನಪಟ್ಟಣ ಬಳಿ ಕಾರು ಹಾಗೂ ಕಂಟೈನರ್ ನಡುವೆ ಅಪಘಾತ ಸಂಭವಿಸಿ ಕೊಡಗಿನ ಪೊನ್ನಂಪೇಟೆ ಸಮೀಪದ ಪೂಕೊಳ ನಿವಾಸಿಗಳಾದ ಪತಿ ಹಾಗೂ ಪತ್ನಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮೃತರನ್ನ ಕಾಳಿಮಾಡ ಸೋಮಯ್ಯ ಹಾಗೂ ಸರಸು ಅಂತ ಗುರುತಿಸಲಾಗಿದೆ. ಕಾರಿನಲ್ಲಿದ್ದ ಸೋಮಯ್ಯ ಹಾಗೂ ಸರಸು ಅವರ ಮಗ ಸಜನ್ ಸೋಮಯ್ಯ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕಿ ಉಳಿದಿದ್ದಾರೆ. ಸಜನ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಿಕ ಸಮಿತಿಯ ಸಹ ಸಂಚಾಲಕ ಹಾಗೂ ಹಿರಿಯ ವಕೀಲರಾದ ಸೋಮಲೋಕನಾಥ, ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಕಸ ವಿಲೇವಾರಿ ಮಾಡುವ 3 ವಾಹನಗಳಿಗೆ ಯಾವುದೇ ವಿಮೆಯಿಂದ ನವೀಕರಣ ಮಾಡದೇ ಇರುವ ಬಗ್ಗೆ ಹಾಗೂ ಟಾಟಾ ಏಸ್ ವಾಹನಗಳು ಸಂಚಾರ ಮಾಡ್ತಾ ಇತ್ತು. ಅಲ್ಲದೆ ಆ ವಾಹನಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ. ಈ ಬಗ್ಗೆ ನಾಗರಿಕ ಸಮಿತಿ ವತಿಯಿಂದ ಈ ವಾಹನಗಳು 2016ರಿಂದ ಯಾವುದೇ RC ಹೊರತುಪಡಿಸಿ ಉಳಿದ ಯಾವುದೇ ದಾಖಲೆ ಇಲ್ಲದೆ ಸಂಚಾರ ಮಾಡ್ತಾ ಇರುವ ಬಗ್ಗೆ ಜುಲೈ 2, 2022ರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಅಧಿಕಾರಿಗಳಿಗೆ ಪುಕಾರು ನೀಡಿದರೂ ಕೂಡ ಇದುವರೆಗೂ ನಾವು ನೀಡಿದ ಪುಕಾರಿಗೆ ಉತ್ತರ ನೀಡಿಲ್ಲ. ಪ್ರಸ್ತುತ ಆ ವಾಹನಗಳ ಬಗ್ಗೆ ಕೂಡ ಯಾವುದೇ ವಿಚಾರಣೆ ಹಾಗೂ ಮಾಹಿತಿ ನೀಡಲಿಲ್ಲ. ಆದರೆ ಇತಿಹಾಸ ಪ್ರಸಿದ್ಧ ಗೌರಿ ಗಣೇಶ ವಿಸರ್ಜನೆ ವೇಳೆ ಬಳಸಿದ ಡಿಜೆಗಳಿಗೆ ಸ್ವಯಂ ಪ್ರೇರಿತ ಪುಕಾರು ದಾಖಲಿಸಿದ ಇಲಾಖೆ ವಿರಾಜಪೇಟೆ ಪುರಸಭೆ ಮುಖ್ಯಾಧಿಕಾರಿಗಳ ಬಗ್ಗೆ ಕ್ರಮವೊಂದು ಅನುಸರಿಸಿಲ್ಲ ಹಾಗೂ ಅವರ ಮೇಲೆ ಸುಮೋಟೋ ಏಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದರು. ನಾವು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಾಗಿತ್ತು 2022 ದಿನಾಂಕ 22 ಜುಲೈ 2022ರಂದು ನಮ್ಮ ನಾಗರಿಕ ಸಮಿತಿಯಿಂದ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಕಸ ವಿಲೇವಾರಿ ಮಾಡುವಂತಹ ವಾಹನಗಳಿಗೆ ಇನ್ಶೂರೆನ್ಸ್ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಅಂದ್ಬಿಟ್ಟಿದ್ದೇನೆ. ನಾವು ಮಾನ್ಯ SP ಅವರಿಗೆ ದೂರು ಕೊಡ್ತೀವಿ. ಆ ದೂರು ಕೊಟ್ಟು ನಾವು ಅಕ್ನಾಲೇಜ್ಮೆಂಟ್ ತಗೊಂಡಿದ್ದೀವಿ. ಇದೇ ದೂರನ್ನು ನಾವು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇವ್ರಿಗೂ ಕೊಟ್ಟಿದ್ದೀವಿ, ಅಕ್ನಾಲೇಜ್ಮೆಂಟ್ ತಗೊಂಡಿದ್ದೀವಿ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಈ ದೂರನ್ನು ಕೊಟ್ಟಿದ್ದೀವಿ. ಈ 3 ಹಿರಿಯ ಅಧಿಕಾರಿಗಳಿಗೆ ನಾವು ದೂರನ್ನು ಕೊಟ್ಟರೂ ಕೂಡ ನಾವು ಯಾವ ದಿನಾಂಕದಲ್ಲಿ ನಾವು ದೂರನ್ನು ಕೊಟ್ಟಿದ್ದೀವಿ ಆ ದಿನಾಂಕದವರೆಗೆ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ ಇನ್ಶೂರೆನ್ಸ್ಗಳ ಇರಲಿಲ್ಲ. ಅದಾದ ನಂತರ ಈ ದೂರಿನಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ವಾಹನಗಳ ಸಂಖ್ಯೆಗಳನ್ನೆಲ್ಲ ಅಳವಡಿಸಿದ್ದೇನೆ ದೂರನ್ನು ಕೊಟ್ಟಿದ್ವಿ. ಈ ದೂರನ್ನು ಇವ್ರು ಏನು ಮಾಡಿದ್ರು ಅನ್ನೋದು ಇವತ್ತವರೆಗೂ ನಮಗೆ ಮಾಹಿತಿ ಇಲ್ಲ. ಒಂದು ವೇಳೆ ನೀವು ಸುಳ್ಳು ದೂರು ಕೊಟ್ಟಿದ್ದೀರಾ ಅಂತ ನಮಗೆ ಹಿಂಬರ ಬರಬೇಕಿತ್ತು, ಇಲ್ಲ ನೀವು ಸುಳ್ಳು ದೂರು ಕೊಟ್ಟಿದ್ದೀರಾ ಅಂತ ನಮ್ಮ ಮೇಲೆ ಕ್ರಮ ಆಗಬೇಕಿತ್ತು, ಇಲ್ಲ ದೂರು ಕೊಟ್ಟಿರೋದ್ರ ಬಗ್ಗೆ ತನಿಖೆಯಾಗಿ ಇವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಅಂತನಾದರೂ ನಮಗೆ ಮಾಹಿತಿ ಕೊಡಬೇಕಿತ್ತು. ಇದಿಷ್ಟು ಮಾಡದೇ ಇರೋದ್ರಿಂದ ಏನು ಅನ್ನಿಸ್ತಾ ಇದೆ ಅಂದರೆ ಈ ದೂರಿಗೆ ಕಸದ ಬುಟ್ಟಿಗೆ ಸೇರಿಸಿದ್ದಾರೆ. ಸ್ವಾಮಿ ವರಿಷ್ಠಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ದೂರೇ ಕೊಡದೆ ಸುವೋಮೋಟೋ ಸ್ವಯಂ ಪ್ರೇರಿತರಾಗಿ ನೀವು ದೂರನ್ನು ದಾಖಲಿಸಿಕೊಂಡು ಮೊಕದ್ದಮೆ ಹೂಡ್ತೀನಿ ಅನ್ನೋವಂಥ ನಿಷ್ಠಾವಂತ ಅಧಿಕಾರಿ ಅಂತ ನಾವು ನಂಬಬೇಕಾದ್ರೆ, ಈಗ ನಾನು 22ನೇ ತಾರೀಕು ಜುಲೈ 2022ರಂದು ಕೊಟ್ಟಿರೋ ದೂರಿನ ಬಗ್ಗೆ ನೀವು ಸರಿಯಾದ ಸೂಕ್ತ ಕ್ರಮ ಕೈಗೊಂಡ್ರೆ ನಿಮ್ಮನ್ನು ನಿಷ್ಠಾವಂತ ಅಧಿಕಾರಿ ಅಂತ ನಂಬ್ತೀವಿ. ಒಂದು ವೇಳೆ ಇದ್ರ ಬಗ್ಗೆ ನೀವೇನು ಮಾಡಲಿಲ್ಲ ಅಂದರೆ ನೀವು ಸಾಂದರ್ಭಿಕ ನಿಷ್ಠೆ ಅಂತ ಹೇಳಬೇಕಾಗುತ್ತೆ. ಈ ಸಾಂದರ್ಭಿಕ ನಿಷ್ಠೆ ಅನ್ನೋದು ನಿಮಗೆ ಗೊತ್ತು. ಯಾವ ಸಂದರ್ಭಕ್ಕೆ ಯಾರಿಂದ ಪ್ರೇರೇಪಿತರಾಗ್ತೀರಾ, ಯಾವುದಕ್ಕೋಸ್ಕರ ಪ್ರೇರೇಪಿತರಾಗ್ತೀರಾ ಅನ್ನೋದು ನಿಮಗೆ ಗೊತ್ತು. ಆದರೆ ದೂರೇ ಕೊಟ್ಟು ಕ್ರಮ ಜರುಗಿಸದೇ ಇರುವಂಥ ಇಲಾಖೆ ನಿಮ್ಮದು. ಈ ಸುವೋಮೋಟೋ ಏನು ನೀವು ದೂರು ದಾಖಲಿಸ್ಕೊಂಡಿದ್ದೀರಾ ಅದು ಸಮಂಜಸನೇ ಇರ್ಬೋದು, ಆದರೆ ಕೊಟ್ಟ ದೂರು ಒಂದು ಇಲಾಖೆಯ ವಿರುದ್ಧ, ಇಲಾಖೆ ಮಾಡಿದಂಥ ಕಾನೂನು ಬಾಹಿರ ಕೃತ್ಯದ ವಿರುದ್ಧ. ಅದ್ರ ಬಗ್ಗೆ ನೀವು ಕ್ರಮ ತಗೊಳ್ಳೋದಿಲ್ಲ ಅಂದರೆ
ನೀವು ಸಾರ್ವಜನಿಕರನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಾ, ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರ ಮೇಲೂ ಕ್ರಮ ತಗೊಳ್ಳೋದಿಲ್ಲ ಅನ್ನೋದನ್ನು ನೀವು ಖಾತ್ರಿಪಡಿಸ್ದಂಗಾಗುತ್ತೆ. ದಯವಿಟ್ಟು ನಾವು ಈ ಮೂಲಕ ವಿನಂತಿಸೋದೇನು ಅಂದರೆ, ನಮ್ಮ ಸಂಚಾಲಕರು ಹೇಳ್ದಂಗೆ ಪರಿಸರ ಮಾಲಿನ್ಯದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ, ಏನು ನೀವೀಗ ಮಾಲಿನ್ಯ ಅಂದ್ಬಿಟ್ಟು 16 FIR ಮಾಡಿದ್ದೀರಾ, ಅದೇ ಥರ ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂಥ ರಸ್ತೆ ವ್ಯವಸ್ಥೆ, ಪರಿಸರ ಮಾಲಿನ್ಯಕ್ಕೆ ಕಾರಣವಾದಂಥ ಕಸ ವಿಲೇವಾರಿ ಮತ್ತು ಕಲುಷಿತ ನೀರಿಗೆಯನ್ನು ಮಾಡುವಂಥ ಚರಂಡಿ ವ್ಯವಸ್ಥೆಗಳಿಗೆ ನೀರನ್ನ ಬಿಡ್ತಾರಲ್ಲ ತೋಡ್ಗಳಲ್ಲಿ, ಇದ್ರ ವಿರುದ್ಧ ಯಾಕೆ ನೀವು ಕ್ರಮ ತಗೊಳ್ಳೋದಿಲ್ಲ? ಅದು ಸುವಮೋಟೋ ಅಲ್ವಾ? ಶಬ್ದ ಮಾಲಿನ್ಯ ಒಂದೇ ಮಾಲಿನ್ಯ ಮಾಡುತ್ತಾ? ನೀವು ಮನೆಯಲ್ಲಿ ಡ್ರೈನೇಜ್ ವಾಟ್ರು ಇದು ಎಲ್ಲ ತೆಗೆದಿದ್ದೇನೆ ನೀವು ತೋಡಿಗೆ ಬಿಟ್ಟು ಅದು ಕುಡಿಯೋ ನೀರಿಗೆ ಸೇರಿಸ್ತೀರಲ್ಲ, ಇದು ಕಾನೂನು ಬಾಹಿರ ಕೃತ್ಯ ಅಲ್ವಾ? ಹಾಗಾಗಿ ನಾವು ಹೇಳ್ತೀವಿ, ನಿಮ್ಮ ನಿಷ್ಠಾವಂತ ಕೆಲಸಗಳು ಏನಿದ್ರು ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೆ ಮಾಡಿ ಅಂತ ಈ ಮೂಲಕ ನಿಮಗೆ ಆಗ್ರಹಿಸ್ತೀವಿ. ನಾಗರಿಕ ಸಮಿತಿಯ ಸಂಚಾಲಕರಾದ ವೈದ್ಯರಾದ ದುರ್ಗಾ ಪ್ರಸಾದ್ ಅವರು ಮಾತನಾಡಿ, ಪರಿಸರ ಮಾಲಿನ್ಯ ಕೇವಲ ಕರ್ಕಶ ಧ್ವನಿಯಿಂದ ಮಾತ್ರ ಬರೋದಲ್ಲ, ಬಂದೆ ನಡೆದ ಮೆರವಣಿಗೆ ವೇಳೆ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿತ್ತು. ಆ ಸಮಯದಲ್ಲಿ ಅನೇಕ ವಾಹನಗಳು ಕೂಡ ಸಂಚಾರ ಮಾಡಿ ಹೆಚ್ಚಿನ ಹೊಗೆಯನ್ನು ಸೂಸಿವೆ. ಇಂಧನ ಕೂಡ ವ್ಯರ್ಥವಾಗಿದೆ. ಹೊಗೆ ಕೂಡ ಮನುಷ್ಯನ ಜೀವಕ್ಕೆ ಹಾನಿಕಾರವಾಗಿದೆ. ಗುಂಡಿ ಮುಚ್ಚದ ಅಧಿಕಾರಿಗಳ ಮೇಲೆ ಕೂಡ ಸುಮೋಟೋ ಕಾಯ್ದೆ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು. ಈ ರೀತಿ ಪೊಲೀಸರೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಸುಮೋಟೋ ಕ್ರಮವನ್ನು ಕೈಗೊಳ್ಳುವುದು ಸರಿಯಲ್ಲ ಅಂತ ಮಾಹಿತಿ ನೀಡಿದರು. ವಿರಾಜಪೇಟೆಯಲ್ಲಿ ಗಣಪತಿ ವಿಸರ್ಜನೋತ್ಸವದ ಕಾರ್ಯಕ್ರಮದ ದಿನ ಈ DJ ಅದನ್ನು ಯಾರು ಬಳಸಿದ್ರು, ಅಲ್ಲಿ ಏನೋ ಒಂದು ಸೌಂಡಿಗೆ ಏನೋ ಅವರು ಒಂದು ಲಿಮಿಟ್ ಇಟ್ಟಿದ್ರು, ಅದನ್ನು ದಾಟಿದ್ದಾರೆ ಅಂತ ಪೊಲೀಸ್ನವರು ತಾವಾಗಿ ಒಂದಷ್ಟು ಸಂಘಟನೆಗಳ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅಂತ ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ. ಇದರ ಬಗ್ಗೆ ನಮಗೆ ತಕರಾರಿಲ್ಲ, ಒಳ್ಳೆ ಕೆಲಸ. ಆ ಲಿಮಿಟನ್ನು ದಾಟಿದವರನ್ನ ಬಗ್ಗೆ ಕ್ರಮ ತಗೊಳ್ಳೋದು ಅಗತ್ಯ. ಅದರ ಒಂದು ಪರಿಸರ ಅಂತಂದರೆ ಇದು ಬರೀ ಶಬ್ದ 1 ಗಂಟೆಯೋ 2 ಗಂಟೆಯೋ ಜಾಲ ಬೊಬ್ಬೆ ಹೊಡೆದದ್ರಿಂದೇ ಪರಿಸರ ಶಬ್ದ ಮಾಲಿನ್ಯ ಅಂತ ಹೇಳುವಾಗ ಪರಿಸರ ಅಷ್ಟಕ್ಕೆ ಸೀಮಿತವಾದದ್ದಲ್ಲ, ಪರಿಸರ ಮಾಲಿನ್ಯ ಅಷ್ಟಕ್ಕೆ ಸೀಮಿತವಾದದ್ದಲ್ಲ. ಈಗ ನಾವು ನಮ್ಮ ಸ್ಥಳೀಯವಾಗಿ ತಗೊಂಡ್ರೆ ಇಡೀ ವಿರಾಜಪೇಟೆಯಲ್ಲಿ ಕಸದ ರಾಶಿಗಳಲ್ಲಿ ಬಿದ್ದಿವೆ, ಶುಚಿತ್ವ ಇಲ್ಲ. ಇದು ಮಾಲಿನ್ಯಕ್ಕೆ ಕಾರಣ ಇಲ್ವಾ? ನೋಡಿ, ರಸ್ತೆಯ ಸ್ಥಿತಿಗತಿಗಳು. ಉತ್ತಮವಾದ ರಸ್ತೆ, ಆ ರಸ್ತೆಯ ಮೇಲೆ ವಾಹನಗಳು ಸರಿಯಾಗಿ ಓಡಾಡಿದರೆ ಪೆಟ್ರೋಲ್ ಡೀಸೆಲ್ ಉಪಯೋಗ ತುಂಬ ಕಡಿಮೆ ಇರ್ತದೆ, ಕನಿಷ್ಠ ಇರ್ತದೆ. ಆಗ ಅದರಿಂದ ಉತ್ಪಾದನೆ ಆಗುವಂತಹ ವಿಷಾನಿಗಳು ಗಾಳಿಗೆ ಸೇರುವುದು ಕಮ್ಮಿ ಆಗ್ತದೆ. ಮತ್ತು ಇವತ್ತು ಪೆಟ್ರೋಲ್ ಡೀಸೆಲ್ ಈ ಫಾಸಿಲ್ ಫ್ಯೂಯಲ್ ಅಂತ ಏನು ಹೇಳ್ತೇವೆ, ಅದು ಅದರ ಬಳಕೆಯಿಂದ ಆಗುವಂತಹ ಮಾಲಿನ್ಯವೇ ಇವತ್ತು ಒಂದು ಅತ್ಯಂತ ಪ್ರಮುಖವಾದದ್ದು ಅಂತ ನಮಗೆ ಗೊತ್ತಿದೆ. ಮಾಲಿನ್ಯವನ್ನು ನೀವು ಪರಿಸರ ಮಾಲಿನ್ಯದ ರಕ್ಷಣೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ಪ್ರಮುಖವಾದದ್ದು ಒಂದು ಉತ್ತಮ ರಸ್ತೆಗಳು. ಸೊ ಇದು ಯಾವುದರ ಕಡೆಗೆ ಗಮನ ಇಲ್ಲ. ಇದು ಯಾವುದೂ ಸರಿ ಇಲ್ಲದ ಪರಿಸ್ಥಿತಿಯಲ್ಲಿ 1 ಗಂಟೆಯೋ 2 ಗಂಟೆಯೋ ಅಥವಾ ಒಂದು ರಾತ್ರಿ ಒಂದಷ್ಟು ಬೊಬ್ಬೆ ಹೊಡೆದಿದ್ದಾರೆ ಅಂತ ಅನ್ನೋದು ಒಂದನ್ನೇ ನೀವು ಮಾಲಿನ್ಯ ಅಂತ ಪಡೆಯುವುದಾದರೆ, ಅದಕ್ಕಾಗಿ ನೀವು ಸೋಮೋಟೋ ನೀವಾಗಿ ಒಂದು ಮೊಕದ್ದಮೆಯನ್ನು ಹೂಡಿದ್ದೀರಾದರೆ, ಆಗ ಈ ಮಾಲಿನ್ಯದ ಈ ಕಾರಣಗಳಿವೆ ಅಲ್ಲ. ರಸ್ತೆ ಸರಿ ಇಲ್ಲದೆ ಇರುವುದಕ್ಕೆ, ಕಸದ ವಿಲೇವಾರಿ ಮಾಡದೇ ಇರುವುದಕ್ಕೆ, ಇದಕ್ಕೆಲ್ಲ ಕಾರಣ ಆಗಿರುವವರ ಮೇಲೆಯೂ ಸಹ
ಪೊಲೀಸ್ನವರು ಇದೇ ರೀತಿಯ ಒಂದು ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾದಾಪುರ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಆಶ್ರಯದಲ್ಲಿ ಪ್ರವಾದಿ ಪೈಗಂಬರ್ ಅವರ 1500ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಪಾಲ್ಗೊಂಡರು. ಮೊಹಮ್ಮದ್ ಶಾಹಿದ್ ಶಾಸಕರಾದಂತ ಡಾಕ್ಟರ್ ಮಂತ್ರಗೌಡರವರು ಆಗಮಿಸುತ್ತಿದ್ದಾರೆ. ಅವರನ್ನು ನಮ್ಮ ಮದರಸಾ ಮಕ್ಕಳ ಪ್ರತಿನಿಧಿಗೆ ಸಾವಿರದ 500 ವರ್ಷದ ಹಿಂದೆ ಹಿರಿಯವರು ಹುಟ್ಟಿದಂತ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಹೆಂಗ್ ಬದುಕಬೇಕು, ಯಾವ ರೀತಿಲಿ ಬಾಳ್ಬೇಕು, ಯಾವ ರೀತಿಲಿ ಹಿಂದೆ ಯಾರು ಹಿರಿಯವರಾದಂತ ಹುಟ್ಟಿದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಬಾಳ್ಬೇಕು, ಯಾವ ರೀತಿಲಿ ಬೆಳಿಬೇಕು, ಯಾವ ರೀತಿಲಿ ಇರ್ಬೇಕು ಅಂತ ಏನು ಮಾರ್ಗದರ್ಶನ ಕೊಟ್ರು. ಇವತ್ತಿನ ದಿವಸನು ಅವತ್ತು ಯಾವ ರೀತಿಲಿ ಮಾನದಂಡ ನಡ್ಕೊಂಡ್ ಬಂದ್ರು ಇವತ್ತು ನಡಿಬೇಕಾಗುತ್ತೆ. ಸಮಸ್ಯೆ ಏನು ಅಂತಂದ್ರೆ ಅವತ್ತಿನ ಹೋರಾಟನೇ ಬೇರೆ, ಇವತ್ತಿನ ಹೋರಾಟ ಬೇರೆ. ಯಾವ ರೀತಿಲಿ ಸಮಾಜದಲ್ಲಿ ನಾವು ಇರ್ಬೇಕು, ಯಾವ ರೀತಿಲಿ ಗೌರವತೆ ಅಣ್ಣ ತಮ್ಮದಿರಾಗಿ ಇರ್ಬೇಕು ಅಂತ ನಾವು ನಮ್ಮಲ್ಲೇ ವ್ಯತ್ಯಾಸ. ಅಂತಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಏನಾದ್ರೆ ದೊಡ್ಡವರಾದ್ರೆ ಉಮಾರಣ್ಣ ನಿಮ್ಗೂ ಗೊತ್ತು, ಕರೆಕ್ಟ್ ಅಲ್ಲ ಉಮಾರಣ್ಣ? ಏನ್ ಮಾಡ್ತಾರೆ ಅಂತಂದ್ರೆ ನಾನು ಒಬ್ಬ ಜಾಗ ಅಣ್ಣ ತಮ್ಮದಿರಾಗೆ ಬದುಕಬೇಕು ಅಂತ ನಮ್ಮ ನಿರಂತರವಾಗಿ ಅವತ್ತೇನು ಹಿರಿಯವರು ಹೇಳಿರೋದು ನಿರಂತರವಾಗಿ ಇವತ್ತೂ ಆ ತರ ಪ್ರಕರಣ ನಡ್ಕೊಂಡ್ ಬರ್ಬೇಕು. ಈ ಹಬ್ಬದ ದಿವಸದಲ್ಲಿ ನೀವು ಹೇಳ್ದಂಗೆ ನಮ್ಮಲ್ಲಿ ಒಂದು ಮಾಡಕ್ಕಂತ ಅವಕಾಶ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಮಾತ್ರ ನಂಗೆ ಗೊತ್ತಿರೋಂಥ ಸಂದರ್ಭದಲ್ಲಿ ಪ್ರತಿ ಮಸೀದಿ ಕಮಿಟಿಗಳಲ್ಲೂ ನಿರಂತರ ಸಣ್ಣ ಪುಟ್ಟ ರಾಜಕೀಯ ನಿರಂತರ ನಡ್ಕೊಂಡ್ ಬರ್ತಾ ಇದೆ. ಮಾತ್ರ ಆ ರಾಜಕೀಯದಲ್ಲಿ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೋದಾ ಇಲ್ವ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆ ವಿಚಾರದಲ್ಲಿ ನಾನೇನ್ ಜಾಸ್ತಿ ಹೊತ್ತೇನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಾ. ಆ ವಿಚಾರದಲ್ಲಿ ನಾನು ಒಂದಂತೂ ನನ್ನ ಅಂತಂದ್ರೆ ಹಬ್ಬದಲ್ಲಿ ಎಲ್ಲಾರನ್ನೂ ವಿಶ್ವಾಸಕ್ಕೆ ಇಟ್ಕೋಬೇಕು. ಬಡವರಲ್ಲಂತೂ ಪಾಪ ಒಂದೊಂದು ಕಾಲದಲ್ಲಿ ನೀವೇನಂಗೆ ಊಟದಲ್ಲಿ ಇದ್ದಿದ್ದು ತುಂಬಾ ಜನ ಅವರೇ. ಆ ರೀತಿಲಿ ಅವ್ರಿಗೂ ರಕ್ಷಣೆ ಕೊಡ್ಬೇಕು ಅಂತ ಆಸೆ. ಯಾಕಂತಂದ್ರೆ ಒಂದೇ ದಿವಸ ಅಲ್ಲ, ನಿರಂತರವಾಗಿ ಅವ್ರನ್ನ ಒಂದ್ ರೀತಿಲಿ ಅವರಿಗೆ ಧೈರ್ಯ ಕೊಡಂತ ಕೆಲಸ ನಾವು ಮಾಡ್ಬೇಕು. ಅವರ ಬಡಸ್ತನದಿಂದ ಮೇಲ್ ತರ್ಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ಬೇಕು. ಆ ವಿಚಾರದಲ್ಲಿ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೀವಿ. ನಮ್ಮ ಮನೆಗಳಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಮುಖಾಂತರನೇ ತರಲಿಕ್ಕೆ ಸಾಧ್ಯ. ಇಲ್ಲಿ ಯಾವ ಕಾರಣಕ್ಕೂ ನಮ್ಮ ಮನೆಗಳ ಬದಲಾವಣೆ ಬೇರೆ ರೀತಿಯಲ್ಲಿ ತರಲಿಕ್ಕೆ ಆ ಮಟ್ಟಕ್ಕೆ ಸಾಧ್ಯ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟೋ ನಮ್ಮ ಸ್ನೇಹಿತರುಗಳು ಇವತ್ತು ದುಬೈಲಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಕಡೆಯಲ್ಲಿ. ಕಾರಣ ಏನಂತಂದ್ರೆ ಆ ಸ್ವಲ್ಪ ವಿದ್ಯಾಭ್ಯಾಸ ತಗೊಂಡದಕ್ಕೆ ಬೆಲೆ, ಇಲ್ಲ ವಿದ್ಯಾಭ್ಯಾಸ ಇರ್ಲಿಲ್ಲ ಅಂದ್ರೂ ಆ ಮಟ್ಟಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆ ವಿಚಾರದಲ್ಲಿ ಇವತ್ತಿನ ಏನು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನನ್ನ ಕಡೆಯಿಂದ ಮಸೀದಿ ನಿಮ್ಗೆ ಏನಾದ್ರು ಅಭಿವೃದ್ಧಿ ಕಾಮಗಾರಿಗಳು ಕೈ ಜೋಡಿಸ್ಬೇಕು ಅಂತ ನಿರಂತರ ನಮ್ಮ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ಅವೇ ವಿಚಾರದಲ್ಲಿ ಇನ್ನು ಬೇಡಿಕೆಗಳು ಇಟ್ಟಿದ್ರು ಇಲ್ವೋ ಗೊತ್ತಿಲ್ಲ, ಬ್ಯಾಂಗ್ಳೂರ್ಗೆ ಹೋಗಿ ಸನ್ಮಾನ್ಯ ಸಚಿವರಾದಂತ ಜಮೀರ್ ಸಾಹೇಬ್ರನ್ನ ಹತ್ರ ಮಾತಾಡ್ಕೊಂಡು ಅವರು ಒಂದ್ ರೀತಿಲಿ ಅಮೌಂಟ್ ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ. ಅದನ್ನ ಫಾಲೋ ಅಪ್ ಮುಖಾಂತರ ನಮ್ಮ ಚಟ್ಟಳ್ಳಿಯ ಶ್ರೀ ವೀರಾಂಜನೇಯ ಯುವಕ ಸಂಘದ 11ನೇ ವರ್ಷದ ಗಣೇಶೋತ್ಸವ ಸಂಭ್ರಮಾಚರಣೆಯೊಂದಿಗೆ ನೆರವೇರಿತು. ಆಗಸ್ಟ್ 27ರ ಗಣೇಶ ಚೌತಿ ದಿನದಂದು ಚಟ್ಟಳ್ಳಿ ನರೇಂದ್ರ ಮೋದಿ ಭವನದಲ್ಲಿ ಉತ್ಸವ ಮೂರ್ತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸೆಪ್ಟೆಂಬರ್ 7ರಂದು ಗಣಪತಿಯ ಉತ್ಸವ ಮೂರ್ತಿಯಿಂದ ಪಟ್ಟಣದ ಉದ್ದಕ್ಕೂ ಮೆರವಣಿಗೆಯೊಂದಿಗೆ ತೆರಳಿ ಭೂತನಕಾಡು ಹೊಳೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಉತ್ಸವದ ಅಂಗವಾಗಿ ಸಂಘದ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀ ವೀರಾಂಜನೇಯ ಯುವಕ ಸಂಘಕ್ಕೆ, ಶ್ರೀ ವೀರಾಂಜನೇಯ ಯುವಕ ಸಂಘಕ್ಕೆ, ಶ್ರೀ ವೀರಾಂಜನೇಯ
ಯುವಕ ಸಂಘಕ್ಕೆ ಅಭ್ಯರ್ಥಿ ನಮಗೆ ತೇರನ್ನು ಸಿದ್ಧಪಡಿಸಿಕೊಟ್ಟಿರುವಂತಹ ಅನಿತಾ ಅರುಣ ಅಭ್ಯರ್ಥಿಗಳ ಅನ್ನೇರು ಮನು ವೆಲ್ಡರ್ ಮನು ಮಹೇಶ್ ಶಾರದಾ ಗುಟ್ಟಪ್ಪ ಮನು ಅಂಡ್ ಟೀಮ್ ಮಡಿಕೇರಿ ಇವರುಗಳಿಗೆ ಶಿಬಿರಾಂಜನೇಯ ಯುವಕ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನಾಚರಣೆ ಅಂಗವಾಗಿ ನಾಪೋಕ್ಲು ಬಳಿಯ ಕೊಟ್ಟಮುಡಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶುಕ್ರವಾರ ಫಜರ್ ನಮಾಜ್ನ ಬಳಿಕ ಕೊಟ್ಟಮುಡಿ ಜುಮ್ಮಾ ಮಸೀದಿಯಲ್ಲಿ ಖತೀಬರಾದ ಅಬ್ದುಲ್ ಮಾಲಿಕ್ ಅವರ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು. ಪ್ರವಾದಿ ಜನ್ಮ ದಿನಾಚರಣೆಯ ಅಂಗವಾಗಿ ಕೊಟ್ಟಮುಡಿಯ ಮುಖ್ಯ ಬೀದಿಗಳಲ್ಲಿ ಪ್ರವಾದಿಯವರ ಶಾಂತಿ ಸೌಹಾರ್ದತೆಯ ಸಂದೇಶ ಸಾರುವ ಬೃಹತ್ ಜಾಥಾ ನಡೆಯಿತು. ಜಾಥಾದಲ್ಲಿ ಪುಟಾಣಿ ಮಕ್ಕಳ ಸ್ಕೌಟ್ಸ್, ವಿದ್ಯಾರ್ಥಿಗಳ, ಯುವಕರ ಹಾಗೂ ಹಿರಿಯರ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭ ಜಾಥಾದಲ್ಲಿ ಕೊಟ್ಟಮುಡಿ ಜಮಾತ್ ಅಧ್ಯಕ್ಷರಾದ ಎಚ್.ಎ. ಹಂಸ, ಜಮಾತ್ ಉಪಾಧ್ಯಕ್ಷರಾದ ಬೈಸಿ ಕತ್ತಣಿರ, ಮಸೀದಿಯ ಖತೀಬರಾದ ಅಬ್ದುಲ್ ಮಾಲಿಕ್, ಪಂಚಾಯಿತಿ ಸದಸ್ಯ ಮೊಯ್ದು, ಕಾರ್ಯದರ್ಶಿ ಆಲಿ, ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು.